ಅಲ್ಲಿಗೆ ಒಬ್ಬರು ಸಿಎಂ ಅಲ್ಲ, ಅಲ್ಲಿ ಸಿಎಂ ಇದ್ದಾರೆ, DCM ಇದ್ದಾರೆ, ಸೈಡ್ ಸಿಎಂ, ಪವರ್ ಸಿಎಂ, ಸೂಪರ್ ಸಿಎಂ, ಹೀಗೆ ಪಟ್ಟಗಳು ಬೆಳೀತಾನೆ ಹೋಗ್ತಾ ಇದೆ. ಈಗ ಹೊಸ ವಿವಾದ ಒಂದರ ಕಿಡಿ ದಿಢೀರಂತ ಹೊತ್ಕೊಂಡಿದೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನಡೆಸಿದ್ದಾರೆ ಎನ್ನಲಾದಂಥ ಮೀಟಿಂಗ್. ಅವರು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಇಲ್ಲಿ ಕಾಂಗ್ರೆಸ್ ಶಾಸಕರು ಸಿಡಿದ ಬೆನ್ನಲ್ಲೇ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಆಡಳಿತದಲ್ಲಿ ಇಣುಕಿದ್ದಾರೆ. 4 ಹಂತಗಳಲ್ಲಿ ಶಾಸಕರು ಸಚಿವರ ಸಭೆ ಮಾಡಿದ್ದ ಸುರ್ಜೇವಾಲಾ ಅಧಿಕಾರಿಗಳ ಸಭೆ ಮಾಡಿದ್ದಾರೆ ಅನ್ನೋದೇ ವಿವಾದಕ್ಕೆ ಕಾರಣ ಆಗ್ಬಿಟ್ಟಿದೆ. ಈ ಬೆಳವಣಿಗೆ ಸಂಚಲನ ಸೃಷ್ಟಿ ಮಾಡಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗ್ತಾ ಇದೆ. ಸರ್ಕಾರದಲ್ಲಿ ದಿನದಿಂದ ದಿನಕ್ಕೆ ಪ್ರಭಾವ ಹೆಚ್ಚಾಗ್ತಾ ಇದೆ ಎನ್ನುವ ಆರೋಪವನ್ನ ಖುದ್ದು ಸಿದ್ದು ಸಂಪುಟದ ಸಚಿವರೇ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧ ಸಿಡಿದೆದ್ದ ಸಚಿವರು. ಸುರ್ಜೇವಾಲಾ ವಿರುದ್ಧ ವರಿಷ್ಠರಿಗೆ ದೂರು ನೀಡೋಕೆ ಸಜ್ಜು. ಸಿಎಂ DCM ಬಿಟ್ಟು 1-to-1 ಅಧಿಕಾರಿಗಳ ಸಭೆ ಮಾಡಿದ್ದಕ್ಕೆ ಸುರ್ಜೇವಾಲಾ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬೃಹತ್ ಆರೋಪಗಳ ಪಟ್ಟಿ ಸಿದ್ಧಪಡಿಸಿರುವ ಶಾಸಕರು, ಸಚಿವರು ಉಸ್ತುವಾರಿಯನ್ನ ಬದಲಿಸುವಂತೆ ಹೈಕಮಾಂಡ್ಗೆ ದೂರು ನೀಡೋಕೆ ಸಿದ್ಧತೆ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ. ಇತ್ತೀಚೆಗೆ ಸರ್ಕಾರದಲ್ಲಿ ಸುರ್ಜೇವಾಲಾ ಮೂಗು ತೂರಿಸುತ್ತಿದ್ದಾರೆ. ಸಚಿವರು, ಶಾಸಕರ ನಂತರ ಕೆಲ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ಶಾಸಕರ ಜೊತೆ ಸಭೆ ನಡೆಸುವ ಎಲ್ಲ ಅಧಿಕಾರವನ್ನ ಉಸ್ತುವಾರಿ ಹೊಂದಿದ್ದಾರೆ. ಆದರೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರೆ ಅದು ಸಂವಿಧಾನ ವಿರೋಧಿ ನಡವಳಿಕೆ ಅಂತ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಇಲಾಖಾವಾರು ಮಾಹಿತಿ ಕಲೆ ಹಾಕುವ ಮೂಲಕ ಸೂಪರ್ ಸಿಎಂ ರೀತಿ ಸುರ್ಜೇವಾಲಾ ವರ್ತಿಸುತ್ತಿದ್ದಾರೆ. ಅಲ್ಲದೆ ಸಚಿವರ ಮೇಲೆ ಹೈಕಮಾಂಡ್ಗೆ ನಂಬಿಕೆ ಇಲ್ಲ ಎಂಬ ಸಂದೇಶ ದಾಟಿಸುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ ಅಂತ ಶಾಸಕರು, ಸಚಿವರು ಕಿಡಿಕಾರ್ತಿದ್ದಾರೆ. ಆದ್ರೆ ರಾಜಣ್ಣ ಮಾತಿಗೆ ಬಹಿರಂಗವಾಗಿ ಬೇರೆ ಸಚಿವರ ಬಲ ಸಿಗ್ತಾ ಇಲ್ಲ. ನಿನ್ನೆ ಸಿಎಂ ಯಾವುದೇ ಸಭೆ ನಡೆಸಿಲ್ಲ ಅಂತ ಹೇಳಿದ್ರು. ಇವತ್ತು ಗೃಹ ಸಚಿವ ಪರಮೇಶ್ವರ್ ಮತ್ತು ಮಾಜಿ ಸಂಸದ DK ಸುರೇಶ್ ಆ ಬಗ್ಗೆ ಮಾಹಿತಿ ಇಲ್ಲ ಅಂತ ಪ್ರತಿಕ್ರಿಯೆ ನೀಡೋಕೆ ನಿರಾಕರಿಸಿದ್ರು. ಆಫೀಸರ್ ಮೀಟಿಂಗ್ ಮಾಡಿದ್ದಾರೆ, ಒಂದು ಮಾತುಗಳು ಚರ್ಚೆ ಆಗ್ತಾ ಇದೆ ಸರ್ ಬೆಂಗಳೂರಲ್ಲಿ. ಮಾಡಿದ್ರೆ ತಪ್ಪು, ಅಧಿಕಾರಿಗಳು ಮೀಟಿಂಗ್ ಮಾಡಿಲ್ಲ. ನಿಮ್ ಗಮನಕ್ಕಿಲ್ವಾ ಸರ್ ಇದು? ನನ್ನ ಗಮನಕ್ಕೆಲ್ಲ ಮಾಡೇ ಇಲ್ಲ. ಇಲಾಖೆ ಅಧಿಕಾರಿಗಳನ್ನ ಸಭೆ ನಡೆಸಿದ್ದಾರೆ ಅನ್ನುವಂತ ಬೇಸರವನ್ನ ರಾಜಣ್ಣ ಅವರು ಹಾಕಿದ್ದಾರೆ. ಪ್ರತಿ ಇಲಾಖೆಗಳನ್ನ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂತದ್ದು ಏನಾದ್ರು ನಡೆದಿದೆಯಾ ಸರ್? ಗೊತ್ತಿಲ್ಲಪ್ಪ ನನಗೆ. ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವೆ ಅಷ್ಟೇ. ಅಧಿಕಾರಿಗಳನ್ನ ಯಾರನ್ನ ಕರೆದಿದ್ರು ನನಗೇನು ಗೊತ್ತಿಲ್ಲ. ರಾಜಣ್ಣ ಅವ್ರೇನಾದ್ರೂ ಗೊತ್ತಿದ್ರೆ ಅವ್ರಿಗೆ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ. ಅವರು ರಾಜಣ್ಣ ಹಿರಿಯ ಸಚಿವರಿದ್ದಾರೆ, ಅವ್ರಿಗೆ ಸಚಿವದ ಎಲ್ಲ ರಾಜ್ಯದ ಎಲ್ಲ ಮಾಹಿತಿಗಳು ಇರ್ತದೆ. ನೀವು ಅವ್ರನ್ನೇ ಕೇಳಬೇಕು. ಅವರಷ್ಟು ದೊಡ್ಡ ಮಂತ್ರಿಗಳಾದ ಮೇಲೆ ಅವ್ರಿಗೆ ಮಾಹಿತಿ ಇರುತ್ತೆ. ನಾನೊಬ್ಬ ಸಣ್ಣ ಕಾರ್ಯಕರ್ತ, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಈ ಬೆಳವಣಿಗೆ ವಿಪಕ್ಷಗಳಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಸುರ್ಜೇವಾಲಾ ನಡೆಯನ್ನ ಟೀಕಿಸಿ ಸರ್ಕಾರವನ್ನ ಕಾಲೆಳೆದಿದ್ದಾರೆ. ನೋಡಿ, ಕಾಂಗ್ರೆಸ್ ಅವ್ರಿಗೆ ಏನೇನು ಆಕರ್ಷಣೆ ಬೇಕೋ ಅವ್ರು ಮಾಡ್ಗಂಡ್ಲಿ. ಆದ್ರೆ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಫಸ್ಟು DK ಮತ್ತು ಸಿದ್ದರಾಮಯ್ಯನ ಮಧ್ಯೆ ಜಗಳನ ಬಿಡಿಸಿದ್ರೆ ಅದೇ ದೊಡ್ಡ ಸಾಧನೆ. ಅದಕ್ಕಿಂತ ದೊಡ್ಡ ಸಾಧನೆ ಏನು ಇಲ್ಲ. ಅದೇ ರೀತಿಯ ಒಂದು ಕೊನೆ ಇನ್ನೊಂದು ಮೇಲ್ಪಂಕ್ತಿ ಹಾಕೊಡುವಂತ ಒಂದು ಪ್ರಯತ್ನ ಸುರ್ಜೇವಾಲಾ ಅವರಿಂದ ಒಬ್ಬ ನಮ್ಮ ರಾಜ್ಯ ಸರ್ಕಾರದ ಒಂದು ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡುವಂತ ಒಂದು ಪ್ರಯತ್ನ ನಡೆದಿದೆ. ಈ ಸಮಯ ಇಷ್ಟು ಮಾತ್ರ ಖಂಡಿಸ್ತೀನಿ. ಇಲ್ಲಿ ಅಧಿಕಾರಿ ವರ್ಗ ಅತ್ಯಂತ ಗೌರವಯುತವಾಗಿ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಈ ರೀತಿ ಅವರನ್ನ ಪೊಪೆಟ್ಟಾಗಿ ಮಾಡುವಂಥ ಕೆಲಸವನ್ನು ಬಿಟ್ಟು, ಅವರನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಬಿಟ್ಟು, ನಿಮ್ಮ ಸಂಘಟನೆ ಕೆಲಸ ನಿಮ್ಮ ಪಕ್ಷದ ಕಚೇರಿಯಲ್ಲಿ ಮಾಡ್ಕೊಳ್ಳಿ. ಇತ್ತ ಜೆಡಿಎಸ್ ಕೂಡ ಹೈಕಮಾಂಡ್ ಗುಲಾಮಗಿರಿಯಲ್ಲಿ ತೊಡಗಿರುವಂತಹ ಡಮ್ಮಿ ಸಿಎಂ ಹಾಗೆ ಡಮ್ಮಿ DCM ಕರ್ನಾಟಕದ ಸ್ವಾಭಿಮಾನವನ್ನ ಅಡವಿಟ್ಟಿದ್ದಾರೆ ಅಂತ ಕಿಡಿಕಾರಿದೆ. ಒಟ್ಟಾರೆ ಈ ಬೆಳವಣಿಗೆ ಮಾತ್ರ ಜನಾದೇಶಕ್ಕೆ ಅಪಮಾನವಷ್ಟೇ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.